ಇದು ಈ ಒಬ್ಬರು ಅಣ್ಣ ಇಲ್ಲಿದ್ದಾರೆ ಎಲ್ಲ ಆಯ್ತು ನಾವು ಸ್ಟಿಕ್ ಮಾಡಿ ಸ್ವಲ್ಪ ಈ ಕಡೆ ಬನ್ನಿ. ಓಕೆ ಓಕೆ. ಅಲ್ಲ ಜುಟ್ಟರ ಏನಾದ್ರು ಹಾಕೋಣ ಆಫೀಸಲ್ಲಿ ಹಾಕ್ತಾರಲ್ಲ ಆ ಥರ ಏನಾದ್ರು ಒಂದು ಸ್ಟೈಲ್ ಮಾಡೋಣ ಅಲ್ಲ ಹಿಂಗೆ ಹಾಕ್ತಾರಲ್ಲ ನಾನು ಫೋನ್ ಹಿಡ್ಕೊಂಡು ಹೋಗ್ಬಿಟ್ಟ ಅವನು ನೋಡಮ್ಮ ನಿಂತ್ಕೊಂಡ್ಬಿಡಮ್ಮ ನೀನು. ನಾನು ಬೇಕಾ ಇಲ್ಲಿ ಎಲ್ಲ ಬಂದಿದ್ದಾರೆ ಎಲ್ಲ ಅಲ್ಲ ಇವರ ಅಪ್ಪ ನಿಮಿಷ ಮುದ್ದು ಕರಿ ಹಂಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹ್ಞೂ ಆಯ್ತು ಹೇಳಿ ಜಯ ಹರಿ ಟಿಕೆ ಕಂಬೈನ್ ಸುಪ್ರೀತಾ Kusitanam ni hai, Jalaksinam ni hai, Prakashtam ni hai, Gopalam ni hai, Ramkaminam ni hai, Nagatnam ni hai, Kusitanam ni hai, Sagumbanam. Mituna Asya Asya Sagumbanam. ಅಂತಾರೆ ಎಲ್ಕೆ ಅದ್ವಾನಿ ಅಕ್ಕ ಆಕ್ಚುಲಿ ಅವನೇ ದೊಡ್ಡವನು ಅಂತಾರೆ ಅಲ್ಲ ಹೈಟ್ ಆಗ್ಬಿಟ್ಟು ಮೇಂಟೈನ್ ಮಾಡಿಸೋಲ್ಲ ಏನ್ ಸೀಕ್ರೆಟ್ ವೆರಿ ಗುಡ್ ಹಲೋ ಹಲೋ ಹೇಳೋದೇನು ಗೊತ್ತಾ ಮುಗಿಸ್ಬಿಡ ಅಲ್ಲಿ ಪ್ರಶ್ನೆ ಡೈರೆಕ್ಟ್ 1,000 ರೂಪಾಯಿ ಆಗ್ತದೆ. ಈ ಕಾಲೆಳಿತೇನೇನು ಡೈರೆಕ್ಟರ್ ಪಾಪ 4 ಸಿನಿಮಾ ಇದೆ ನಿಂದು ಓಕೆ ಕ್ಲಾಪ್ ಮಾಡಲಿ ಬೈ ಕಡೆ ಜಾಗ ಬಿಡಿ ಮಮ್ಮಿ ಇರಲ್ಲ ಮಾಸ್ಟರ್ ಮಾಡಿಲ್ಲ ಮುಹೂರ್ತ ಸಮಾರಂಭಕ್ಕೆ ಕೌಶಿಕ್ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಕೌಶಿಕ್ ಅಂಕಲ್. ಸೊ ಆ್ಯಂಡ್ ಅನಂತು ಅಂಕಲ್ ಯಾವಾಗಲೂ ಹಿಂದೆ ಕೂತಿರ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ಅನಂತು ಅಂಕಲ್. ಥ್ಯಾಂಕ್ ಯು ಸೋ ಮಚ್.
ಸೊ ಎಸ್, ಬೇಬೋ ಅಂದ್ರೆ ಎಲ್ಲರೂ ಕೇಳ್ಬೋದು ಏನು ಬೇಬೋ ಅನ್ನೋದ್ರ ಅರ್ಥ ಅಂತ ಹೇಳ್ಬಿಟ್ಟು. ಸೊ ಯಾರಿಗಾದ್ರೂ ಗೊತ್ತಿರ್ಬೋದಾ ಬೇಬೋ ಅಂದ್ರೆ ಏನು ಅಂತ? ಎನಿಬಡಿ? ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಅಲ್ಲ? ಇಟ್ಸ್ ನಾಟ್ ಅಬೌಟ್ ದ ಫಿಗರ್, ಇಟ್ಸ್ ಅಬೌಟ್ ಲೇಡಿ. ಇಟ್ಸ್ ಅಬೌಟ್, ಇಲ್ಲಿ ಆಕ್ಚುಲಿ ನಮ್ ಸ್ಟೇಜ್ ಮೇಲೆ ಇದೆ ಅವ್ರದ್ದು ಪೋಸ್ಟರ್. ಎಸ್, ಇಟ್ಸ್ ಅ ಪೆಟ್ ನೇಮ್ ಆಫ್ ಕರೀನಾ ಕಪೂರ್ ಆಕ್ಚುಲಿ. ಬೇಬೋ ಅನ್ನೋದು ಅವರ ಪೆಟ್ ನೇಮು. ಸೊ ಯಾತಕ್ಕೆ ಈ ಸಿನಿಮಾ ಟೈಟಲ್ ಬೇಬೋ ಅಂತ ಕೇಳ್ಬೋದು ನೀವು. ನಿಮ್ ಕ್ವೆಶನ್ ನಾನೇ ರೇಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತು. ಸೊ ಏನಕ್ಕೆ ಅಂದ್ರೆ ಈ ಸಿನಿಮಾದಲ್ಲಿ ನಮ್ಮ ನಾಯಕಿ ಅಂದ್ರೆ ಆ ಪಾತ್ರ ನಿರ್ವಹಿಸ್ತಾ ಇರೋದು ನಾನೇ. ಸೊ ಈಗ ಒಂದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ದಪ್ಪ ಇದ್ದಾರೆ ಅಂದ ಕ್ಷಣ ಏನ್ ಮಾಡ್ತಾರೆ, ಅವ್ರನ್ನ ದೂಷಣೆ ಮಾಡಕ್ಕೆ ದೂರ ಮಾಡ್ತಾರೆ ಸೊಸೈಟಿಯಿಂದ. ಅವ್ರು ಯಾವ್ದಕ್ಕೂ ಲಾಯಕ್ಕಿಲ್ಲ, ಆಮೇಲೆ ಅವ್ರ ಕೈಯಲ್ಲಿ ಏನೂ ಆಗೋದಿಲ್ಲ, ಏನೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ತರ ಇರುವಾಗ ನಾನಾಗ್ಲಿ ನಮ್ ಡೈರೆಕ್ಟರ್ ಜಯಹರಿಯನ್ನ, ಸೊ ಆಕ್ಚುಲಿ ಜಯಹರಿಯನ್ನ ಬಂದು ನನಗೆ 3.5 ವರ್ಷ ಇರುವಾಗಿಂದ ನೋಡಿದ್ದಾರೆ. ಸೊ ನಾವು ಡಿಸ್ಕಸ್ ಮಾಡಿದಾಗ ಇದು ರೇಸ್ ಆಗಿರುವಂತ ಸಬ್ಜೆಕ್ಟ್. ಸೊ ನಾನು ಅಣ್ಣ ಡಿಸ್ಕಸ್ ಮಾಡಿ ಕೊನೆಗೆ ಈ ಸಿನಿಮಾ ಮಾಡ್ಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ಏನು ಸಿನಿಮಾದಂದ್ರೆ ಆ ನಮ್ಮ ನಾಯಕಿ ಏನಿದ್ದಾಳೆ ಅವಳು ಬಂದು ಅಪ್ಪು ಸರ್ ಮತ್ತೆ ಕರೀನಾ ಕಪೂರ್ದು ದೊಡ್ಡ ಫ್ಯಾನ್ ಆಗಿರ್ತಾಳೆ. ಅಂದ್ರೆ ಆಕೆದು ದಿನ ಬೆಳಗ್ಗೆ ಆಗೋದೆ, ಅವಳು ಕಣ್ ಬಿಟ್ಟು ನೋಡೋದೆ ಫಸ್ಟ್ ಅಪ್ಪು ಅವ್ರನ್ನ ಕರೀನಾ ಕಪೂರ್ನ ಗುಡ್ ಮಾರ್ನಿಂಗ್ ಬಾಸ್, ಗುಡ್ ಮಾರ್ನಿಂಗ್ ಪ್ರಿನ್ಸೆಸ್ ಅಂತಾನೆ ಅವಳ ಡೇಸ್ ಶುರು ಮಾಡೋದು. ಅಂಡ್ ಆ ಹುಡುಗಿ ಒಂದು ಕೆಫೆಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಸೊ ಶಿ ವಿಲ್ ಬಿ ಅ ಕ್ಲಾಸಿಕಲ್ ಡಾನ್ಸರ್. ಇನ್ಫ್ಯಾಕ್ಟ್ ಅವಳು ಏನೋ ಒಂದು ಕಾರಣಾಂತರಗಳಿಂದ ತುಂಬಾ ಚೆನ್ನಾಗಿರುವಂತ ಹುಡುಗಿ ಈ ತರ ಆಗಕ್ಕೆ ಏನ್ ಕಾರಣ ಅನ್ನೋದು ನೀವು ಸಿನಿಮಾಲೇ ನೋಡ್ಬೇಕು. ಅದನ್ನ ನಾನು ಇಲ್ಲಿ ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಚಿಕ್ಕ ವಯಸ್ಸಿನ ಪಾತ್ರ ಮಾಡ್ತಾ ಇರೋದು ಚೈತನ್ಯ ಅಂತ ಹೊಸ ಹುಡುಗಿನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನಾನು. ನಿಂತ್ಕೋಕಂದ ನನ್ನ ಚಿಕ್ಕ ವಯಸ್ಸಿನ ಪಾತ್ರ ಈ ಹುಡುಗಿ ಕೈಲಿ ಮಾಡಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಲೈನ್ ನನ್ ಪೂರ್ತಿಯಾಗಿ ಹೇಳ್ಬಿಟ್ರೆ ಅದು ಸಿನಿಮಾನ ನಾನು ರಿವೀಲ್ ಮಾಡಿ ಕೊಟ್ಟಂಗಾಗತ್ತೆ. ಸೊ ಒಂದು ಸಿಂಗಲ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಸಪ್ಲೈಯರ್, ಒಂದು ಕೆಫೆಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇರುವಂತ ಹುಡುಗಿ ಹೇಗೆ ಒಂದು ದೊಡ್ಡ ಲೆವೆಲಿನ ಒಂದು ಡಾನ್ಸರ್ ಆಗಿ ವಿನ್ ಆಗ್ತಾಳೆ ಅನ್ನೋದು ಒಂದು ಕತೆ ಅಷ್ಟೇ. ಸೊ ಇನ್ನು ಮಿಕ್ಕಿದ್ದು ನಡೆಯೋದು ಒಳಗಡೆ ಎಲ್ಲ ಡ್ರಾಮ್ಯಾಟಿಕ್ ಸಿಚುವೇಶನ್ಸ್ ಏನಂತ ಎಲ್ಲರೂ ಸಿನಿಮಾದಲ್ಲೇ ನೋಡ್ಬೇಕು. ಸೊ ಎಸ್, ಕಮಿಂಗ್ ಟು ಮೈ ಟೀಮ್, ನಮ್ಮ ಡೈರೆಕ್ಟರ್ ಜಯಹರಿ ಪ್ರಸಾದ್ ಅವರು ಅಂಡ್ ನಮ್ಮ ಕೋ ಡೈರೆಕ್ಟರ್ ಶಿವಕುಮಾರ್ ಅಂತ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಆಶಾ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಆಶಾ ಅಂತ. ಸೊ ಇದು ನನ್ನ ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ಕಮಿಂಗ್ ಟು ಚಿಕ್ಕಣ್ಣ ಬಂದ್ರ ಎಲ್ಲಿದ್ದಾರೆ ಒಂಚೂರು ಕ್ಯಾಮ್ರಾಮನ್ ಅವ್ರನ್ನ ಕರೆದ ಚಿಕ್ಕಣ್ಣ ವಾಂಗೋ. ಸೊ ನಾನು ಕ್ಯಾಮ್ರಾಮನ್ DOP ನ ಬಂದು ಈ ಸಿನಿಮಾದಿಂದ ಲಾಂಚ್ ಮಾಡಿಸ್ತಾ ಇದ್ದೀನಿ. ಆಕ್ಚುಲಿ ನಾನು ಅವ್ರ ಕೈ ಕೆಳಗೆ ಒಂದು ಸಿನಿಮಾ ಮಾಡಿದ್ದೆ, ಮೇಳ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದ್ರಲ್ಲಿ ಅವರು ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿ ಮಾಡಿದ್ರು. ಸೊ ಈ ಸಿನಿಮಾಲಿ ನಾನು ನನಗೆ ಫುಲ್ ಫ್ಲಾಶ್ DOP ಆಗಿ ಮಾಡಕ್ ಹೇಳಿದ್ದೀನಿ. ಥ್ಯಾಂಕ್ ಯು ಸುರೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಕರ್ಮನ್. ಸೊ ಈ ತರ ಒಂದು ಹೊಸೊಬ್ರು ಸೇರಿ ಮಾಡುವಂತ ಒಂದು ಕರ್ತವ್ಯ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಹಾಗೆ ಕಮಿಂಗ್ ಟು ಆರ್ಟಿಸ್ಟ್, ಸೊ ನಾನು ರೇಖಮ್ಮ ಇಂದಾನೆ ಶುರು ಮಾಡ್ತೀನಿ. ರೇಖಮ್ಮ ಬಂದು ನನ್ನ ತಾಯಿ ಪಾತ್ರ ಮಾಡ್ತಿದ್ದಾರೆ. ಅಂಡ್ ಆ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದುವರೆಗೂ ನೀವು ಅಮ್ಮನ ತುಂಬಾ ಬೇರೆ ಬೇರೆ ಪಾತ್ರದಲ್ಲಿ ನೋಡಿದಿರ. ಇಟ್ಸ್ ಲೈಕ್ ಕಾಮಿಡಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಬಟ್ ಈ ಸಿನಿಮಾಲಿ ನಾನು ಹೇಳ್ತೀನಿ, ಪ್ರೌಡ್ ಆಗಿ ಹೇಳ್ತೀನಿ, ರೇಖಮ್ಮ ಇಸ್ ಪ್ಲೇಯಿಂಗ್ ಅ ವೆರಿ ಡಿಫರೆಂಟ್ ರೋಲ್. ಆಕ್ಚುಲಿ ತುಂಬಾ ಚೆನ್ನಾಗಿರುವಂತ ಒಂದು ಪಾತ್ರ ಇದರಲ್ಲಿ ಅಮ್ಮಂದು. ಅದರಲ್ಲಿ ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಅಂಡ್ ಏನ್ ಹೇಳ್ತಾರೆ ಲೈಕ್ ಎಮೋಷನ್ಸ್ ಇದೆ. ಅಮ್ಮ ಮಗಳದು ಒಂದು ಎಮೋಷನ್ಸ್, ಇದುವರೆಗೂ ತಾಯಿ ಮಗನ ಎಮೋಷನ್ಸ್ ನೋಡಿರ್ಬೋದು ನೀವು. ಅಮ್ಮ ಮಗಳ ಒಂದು ಎಮೋಷನ್ಸ್ ಇದುವರೆಗೂ ಯಾರು ನೋಡಿರ್ಲಿಕ್ಕಿಲ್ಲ. ಸೊ ಇದರಲ್ಲಿ ನೀವು ಕಾಣ್ಬೋದು. ಅದು ರೇಖಮ್ಮಂದು ನಂದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಸೀನ್ಸ್. ಥ್ಯಾಂಕ್ ಯು ರೇಖಮ್ಮ ಫಾರ್ ಅಕ್ಸೆಪ್ಟಿಂಗ್. ಅಂಡ್ ನೆಕ್ಸ್ಟ್ ರಾಧಾರಾಮ್ ಚಂದ್ರ ಆಂಟಿ, ಐ ಶುಡ್ ಡೆಫಿನೆಟ್ಲಿ ಸೇ ಅಬೌಟ್ ಹರ್. ಇವತ್ತು ನಾನು ನಿಮ್ ಮುಂದೆ ಏನ್ ನಿಂತಿದ್ದೀನಿ ವಿದ್ಯಾ ಆಗಿ, ಸೊ ಅದು ರಾಧಾರಾಮಚಂದ್ರ ಆಂಟಿಯಿಂದಾನೆ. ಸೊ ರಾಧಾರಾಮಚಂದ್ರ ಆಂಟಿಯಿಂದ ನನಗೆ ಮೋಕ್ಷೇಂದ್ರ ಅಂಕಲ್ ಪರಿಚಯ ಆಗಿದ್ದು. ಸೊ ಐ ಶುಡ್ ಡೆಫಿನೆಟ್ಲಿ ಟೆಲ್ ಅಬೌಟ್ ಹಿಮ್.
ನನ್ಗೆ ಇವತ್ತು ಒಂದು ಫೋಟೋ ಶೂಟ್ ಮಾಡಿ ಒಂದು ಆಕ್ಟ್ರೆಸ್ ಅಂತ ಗುರುತಿಸಿದ್ದು ಫಸ್ಟ್ ರೇಖಾ ರಾಧಾರಾಮಚಂದ್ರ ಆಂಟಿ ಅಂಡ್ ಮೋಕ್ಷೇಂದ್ರ ಅಂಕಲ್ ಅಂಡ್ ಡೆಫಿನೆಟ್ಲಿ ನಾನು DC ನಾಗೇಶ್ ಅಂಕಲ್ ನಾನು ನೆನ್ಸ್ಕೊಂತೀನಿ ಇವತ್ತು. ಬಿಕಾಸ್ ಮೋಕ್ಷೇಂದ್ರ ಅಂಕಲ್ ಆಗಿದ್ದು DC ನಾಗೇಶ್ ಅಂಕಲ್ ನನ್ಗೆ ಇನ್ನೊಂದು ಫೋಟೋ ಶೂಟ್ ಮಾಡಿದ್ದು. ಅಂಡ್ ದೆನ್ ನನ್ಗೆ ಬರ್ತಾ ಬರ್ತಾ ಮನು ಅಣ್ಣ ಪರಿಚಯ ಆದ್ರು, ನಾಗೇಶ್ ಅಂಕಲ್ ಪರಿಚಯ ಆದ್ರು. ಹೀಗೆ ಒಬ್ಬೊಬ್ರು ಪರಿಚಯ ಆಗಿ ಬಂದು ಇವತ್ತು ನಿಮ್ಮೆಲ್ಲರಿಗೂ ನಾನು ಒಂದು ಗುರ್ತು ಹಿಡಿಯೋ ಒಂದು ಲೆವೆಲ್ಗೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ರಾಧಾರಾಮಚಂದ್ರ ಆಂಟಿ ಐ ಕ್ಯಾನ್ ಸೇ ಎಲ್ಲರಿಗೂ ಗಾಡ್ ಫಾದರ್ ಇರ್ಬೋದು ಅವ್ರ ಲೈಫ್ ಅಲ್ಲಿ, ಬಟ್ ನನಗೆ ಶಿ ಇಸ್ ಅ ಗಾಡ್ ಮದರ್ ನನ್ನ ಕರಿಯರ್ಗೆ. ಆಂಟಿ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಂದಾನೇ ನಿಮ್ಗೆ ನನ್ನ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಥ್ಯಾಂಕ್ ಯು ಆಂಟಿ. ಅಂಡ್ ಆಂಟಿ ಬಂದು ನನ್ನ ಅಜ್ಜಿ ಪಾತ್ರ ಮಾಡ್ತಿದ್ದಾರೆ ಇದರಲ್ಲಿ. ಅಂದ್ರೆ ಒಂದು ನಾಟ್ ಅ ನಾರ್ಮಲ್ ಅಜ್ಜಿ, ಇಟ್ಸ್ ಲೈಕ್ ಇವಾಗಿನ ಟ್ರೆಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ತರ ಎಲ್ಲ ಒಂದು ಮಾಡರ್ನ್ ಅಜ್ಜಿ. ಶಿ ಇಸ್ ಲೈಕ್ ಸೋಷಿಯಲೈಸ್ಡ್ ಮಾಡರ್ನ್ ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಮೊಮ್ಮಗಳು ಬಂದು ನಾನು ಒಬ್ರನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನಡಿ ನಾನು ಬಿಡ್ತೀನಿ ಅವನ್ನ ನೋಡಕ್ಕೆ ಅನ್ನೋ ತರ ಒಂದು ಪಾತ್ರ. ಅದು ತುಂಬಾ ಚೆನ್ನಾಗಿದೆ. ಅಂಡ್ ಎಸ್, ಹರಿ ಇಸ್ ಪ್ಲೇಯಿಂಗ್ ಅ ವೆರಿ ಗುಡ್ ರೋಲ್ ಇದರಲ್ಲಿ. ಆಕ್ಚುಲಿ ನಮ್ಮ ಹೀರೋದು ಒಂದು ಫ್ರೆಂಡ್ ಕ್ಯಾರೆಕ್ಟರ್. ಅದು ಫ್ರೆಂಡ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಇದರಲ್ಲಿ ಕ್ಯಾರೆಕ್ಟರೈಸೇಷನ್ಸ್ ಮೆನ್ಷನ್ ಮಾಡೋದಕ್ಕಿಂತ ಅವ್ರದೇ ಆದೊಂದು ಪ್ರಾಮುಖ್ಯತೆ ಇದೆ ಪಾತ್ರಗಳಿಗೆ. ಥ್ಯಾಂಕ್ ಯು ಹರಿ. ಎಸ್, ಕಮಿಂಗ್ ಟು ಅವರ್ ಹೀರೋಸ್. ಸೊ ಅನಿಲ್, ಹೀಸ್ ಅ ಕೊರಿಯೋಗ್ರಫರ್ ಕಮ್ ಡಾನ್ಸರ್. ನನಗೆ ಮೋಹನ್ ಅಣ್ಣ ಪರಿಚಯ ಆದ್ರು, ಮೋಹನ್ ಕೊರಿಯೋಗ್ರಫರ್ ಅವರಿಂದ ಪರಿಚಯ ಆದ್ರು ಅನಿಲ್ ನಂಗೆ. ಅಂಡ್ ಇದರಲ್ಲಿ ಪಾತ್ರನು ಕೊರಿಯೋಗ್ರಫರ್ ಕ್ಯಾರೆಕ್ಟರ್ ಆಕ್ಚುಲಿ. ಸೊ ಹೀಸ್ ಪ್ಲೇಯಿಂಗ್ ದ ಲೀಡ್, ಫಸ್ಟ್ ಲೀಡ್ ಯೂಡ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅನಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಶುಡ್ ಡೆಫಿನೆಟ್ಲಿ ಸೇ ಅಬೌಟ್ ಇವರ ಹೆಸರು ಸೂರ್ಯವರ್ಧನ್ ಅಂತ ಹೇಳ್ಬಿಟ್ಟು ಈಗಾಗಲೇ ಅವರು ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ, ಮೂವೀಸ್ ಒಂದ್ 2-3 ಮಾಡಿದ್ದಾರೆ. ಸೊ ಹೀಸ್ ಪ್ಲೇಯಿಂಗ್ ದ ಅದರ್ ಲೀಡ್. ಸೊ ನಾನು ನಿಮ್ಗೆ ಹೇಳಿದೆ ನಾನು ಒಂದು ಕೆಫೆಲ್ ಕೆಲಸ ಮಾಡ್ತಾ ಇರ್ತೀನಿ ಅಂತ. ಆ ಕೆಫೆ ಓನರ್ ಕ್ಯಾರೆಕ್ಟರ್ ಸೆಕೆಂಡ್ ಲೀಡ್ ಸಿನಿಮಾಗೆ. ಅದು ಅಂದ್ರೆ ಒಂದು ಅಣ್ಣ ತಂಗಿ ಬಾಂಡಿಂಗ್ ನೀವು ನಮ್ಮಿದ್ರಲ್ಲಿ ನೋಡ್ಬೋದು ಸಿನಿಮಾಲಿ. ಬಿಕಾಸ್ ಅವ್ರು ಆ ಪಾತ್ರಕ್ಕೆ ಯಾರು ಇರೋದಿಲ್ಲ. ಸೊ ಅವರು ನನ್ನನ್ನೇ ಒಂದು ಸ್ವಂತ ತಂಗಿ ಅನ್ನೋ ಒಂದು ಲೆವೆಲ್ಗೆ ನೋಡ್ಕೊಂಡು ಇದ್ ಮಾಡುವಂತ ಪಾತ್ರ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ನಾನು ಲಾಸ್ಟ್ ಮಿನಿಟ್ ಅಲ್ಲಿ ಕೇಳಿದೆ, ಇಟ್ಸ್ ಲೈಕ್ ಮೇ ಬಿ ಅ ಮಿರಾಕಲ್. ಎಸ್, ನಿಜ ಅಂತೆ. ಇಟ್ಸ್ ಅ ಮಿರಾಕಲ್ ಆಕ್ಚುಲಿ. ಗಣಿಯಣ್ಣ ಒಪ್ಕೊಂಡಿತ್ತು. ಥ್ಯಾಂಕ್ ಯು ಸೋ ಮಚ್ ಗಣಿಯಣ್ಣ. ಅಂಡ್ ಎಸ್, ಮತ್ತೆ ಬೈ. ಅಂಡ್ ಇವಳು ನನ್ನ ತಂಗಿ ಮಗಳು. ಸೊ ಇದರಲ್ಲಿ ಈ ಸಿನಿಮಾಯಿಂದ ಇವಳನ್ನ ಲಾಂಚ್ ಮಾಡಿಸ್ತಾ ಇದ್ದೀನಿ ನಾನು. ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಅಂದ್ರೆ ನನ್ನ ಅಮ್ಮನ ತಮ್ಮನ ಮಗಳೇ ಪಾತ್ರ ಮಾಡ್ತಿದ್ದಾಳೆ. ಅಂದ್ರೆ ಮಗುಗೆ ಯಾರು ಇರೋದಿಲ್ಲ, ಸೊ ಅವಳು ನಮ್ ಜೊತೆನೆ ಇರ್ತಾಳೆ. ತುಂಬಾ ಚೆನ್ನಾಗಿದೆ ಪಾತ್ರ. ಅಂದ್ರೆ ನಂದು ಅವಳದು ಕೆಲವೊಂದು ಎಮೋಷನ್ಸ್ ಸೀನ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಸೊ ಎಸ್, ಇವಳ ಹೆಸರು ಮುಕ್ತಾ ಅಂತ ಹೇಳ್ಬಿಟ್ಟು ಮಾತಾಡ್ತೀಯ ಮಗ್ನ. ಅವಳಿಗೆ ಏನು ಇಲ್ಲ, ಅವಳಿಗೆ ನೀನ್ ಏನ್ ಆಗ್ಬೇಕು, ಯಾರ ತರ ಆಗ್ಬೇಕು ಅಂದ್ರೆ ಅವಳೇ ಹೇಳ್ತಾಳೆ. ಯಾರ ತರ ಆಗ್ಬೇಕು ಅತ್ತೆ ಅಷ್ಟೇ. ಅವಳು ಮಾತಾಡೋದು ಬೇರೆ ಮಾತಾಡುತ್ತಿಲ್ಲ. ಎನಿವೇಸ್, ಹೋಗ್ಬೇಕು. ಸೊ ಇದು ನನ್ನ ಒಂದು ಟೀಮು. ಅಂಡ್ ಲತಕ್ಕ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಲತಕ್ಕ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಾನು ಯಾವಾಗ ಟೆಂಪಲ್ಗೆ ಬಂದ್ರು ಏನೇ ಕೇಳಿದ್ರು ಮುಂದೆ ನಿಂತು ನನಗೆ ಸಪೋರ್ಟ್ ಮಾಡ್ತಾರೆ ಲತಕ್ಕ. ಥ್ಯಾಂಕ್ ಯು ಸೋ ಮಚ್ ಲತಕ್ಕ. ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೊ ಇದು ನನ್ನ ಟೀಮ್. ಅಣ್ಣ ಇನ್ನೆರಡು ಚೇರ್ ಹಾಕಿ ಮೇಲೆ ಬೇಗ. ಹಾಗೂ ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸಹ ನನ್ನ ನಮಸ್ಕಾರಗಳು. ಅಂಡ್ ವಿದ್ಯಾಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವಿಬ್ರು ಫಸ್ಟ್ ಸಿನಿಮಾ, ಅವಳು ಚಿಕ್ಕ ಹುಡುಗಿ 14 ವರ್ಷ ಇದ್ದಾಗ ನಾವಿಬ್ರು ನಾಗಾಭರಣ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಾಗಾಭರಣ ಅಂತ. ಅದರಲ್ಲಿ ಶೋಭರಾಜ್ ಹೆಂಡತಿ ಕ್ಯಾರೆಕ್ಟರ್, ಶೋಭರಾಜ್ ಹೀರೋ, ವಿದ್ಯಾ ಹೀರೋಯಿನ್. ಅದರಲ್ಲಿ ನಂದು ಕಾಮಿಡಿ ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಆಗಿ ಕಾಮಿಡಿ ಹೀರೋಯಿನ್ ಆಗಿ ನಾನು ಮಾಡಿದ್ದೆ. ಅದಾದ್ಮೇಲೆ ನಾನು ಇವಾಗ ವಿದ್ಯಾ ನೋಡ್ತಾ ಇರೋದು ಅಷ್ಟು ವರ್ಷದ ಗ್ಯಾಪ್ ನಂತರ. ಈಗ ನನ್ನನ್ನ ಮೈಂಡಲ್ಲಿ ಇಟ್ಕೊಂಡು ನನಗೆ ಕರೆದು ಒಂದು ಪಾತ್ರ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ನಿನ್ನ ಮದರ್ ಪ್ಲೇ ಮಾಡೋದು ನಮಗೂ ಖುಷಿ ಆಗತ್ತೆ. ಆಮೇಲೆ ಈ ಪಾತ್ರ ನಂದು ತುಂಬಾ ಚೆನ್ನಾಗಿದೆ. ಎಲ್ಲಾದ್ರಲ್ಲೂ ಕಾಮಿಡಿ ನೋಡಿರ್ತಾರೆ 800 ಸಿನಿಮಾದಲ್ಲಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನು ಅಂತಂದ್ರೆ, ಮಗಳನ್ನ ಯಾರಾದ್ರೂ ರೇಗಿಸಿದಾಗ, ಅವಳನ್ನ ಡಿಗ್ರೇಡ್ ಮಾಡಿದಾಗ ತಾಯಿ ರಾಕ್ಷಸಿ ಆಗೋಕ್ಕೂ ಮುಂದೆ ಬರ್ತಾಳೆ. ಅಂದ್ರೆ ತನ್ನ ಮಗಳನ್ನ ಯಾರು ಬಿಟ್ಕೊಡಲ್ಲ. ನನ್ನ ಮಗಳು ಯಾವ್ದ್ರಲ್ಲಿ ಏನು ಕಡಿಮೆ ಅನ್ನೋದು ತೋರಿಸ್ಕೊಡ್ತಾಳೆ. ಆ ತರ ಒಂದು ಕ್ಯಾರೆಕ್ಟರ್ ಇದು. ನಾನು ಯಾವತ್ತೂ ಮಾಡಿಲ್ಲ ಈ ತರ ಒಂದು ಪಾತ್ರ.
ಆ ಥರ ಪಾತ್ರ ಕೊಟ್ಟಿದ್ದಾಳೆ ವಿದ್ಯಾ. ಥ್ಯಾಂಕ್ ಯು ಸೊ ಮಚ್. ಕಾರಣಾಂತರದಿಂದ ನಾನು ಬವು ಜಯರಾಮ್ ಸಿನಿನಲ್ಲಿ ಗೌಡ್ರು ನಮ್ದು ಇವತ್ತು ಚಿತ್ರದುರ್ಗದಲ್ಲಿ ನಮ್ದು ಹಾಸ್ಯ ಕಾರ್ಯಕ್ರಮ ಇದೆ. ಸೊ ಈಗ ಹೊರಟು ನಾವು 3 ಗಂಟೆ ರೀಚ್ ಆಗ್ತೀವಿ. ಆಲ್ರೆಡಿ ಕಾರ್ ಬಂದು ನಿಂತಿದೆ, ಕಾಯ್ತಾ ಇದ್ದಾರೆ ಅಲ್ಲಿ. ಸೊ ಐ ಟೇಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರದ್ದೊಂದು ಸಿನಿಮಾ ಇವತ್ತು ಅವ್ರ ಡೆಬ್ಯೂ ಆಫ್ಟರ್ 8 years. ಅದು ಡೆಬ್ಯೂನ ಇರ್ಲಿ ಬಿಡಿ, ಡೆಬ್ಯೂ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ನಿಮ್ಗೆ ಒಳ್ಳೇದಾಗ್ಲಿ. ಫಸ್ಟ್ ಆಫ್ ಆಲ್ ವೆರಿ ಪ್ಯಾಷನೆಟ್ ಅಬೌಟ್ ಸಿನಿಮಾಸ್, ನೋಡಿದ್ರೆ ಗೊತ್ತಾಗತ್ತೆ. ಅಂಡ್ ಎಲ್ಲ ನ್ಯೂ ಹೀರೋಸ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಮ್ಮ ಇಂಡಸ್ಟ್ರಿಲಿ. ಸೂರ್ಯವರ್ಧನ್ ನಮಗೆ ತುಂಬಾ ಹಳೆ ಪರಿಚಯ. ನಾವಿಬ್ರು ಒಟ್ಟಿಗೆ ಜಿಮ್ನಾಸ್ಟಿಕ್ಸ್ ಮತ್ತೆ ಸ್ಟನ್ಸ್, ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲಿತಾ ಇದ್ವಿ. ಸೊ ಇವತ್ತು ಅವ್ರ ಸಿನಿಮಾ ನನಗೂ ಸರ್ಪ್ರೈಸ್ ಆಯ್ತು. ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅವ್ರ ಸಿನಿಮಾ ಅಂತ. ಸೊ ತುಂಬಾ ಖುಷಿಯಾಗಿದೆ. ಅಂಡ್ ಆಲ್ ದಿ ಬೆಸ್ಟ್ ನಿಮ್ ಇಡೀ ತಂಡಕ್ಕೆ, ನಮ್ಮ ಡೈರೆಕ್ಟರ್ ಸರ್ ಆಲ್ ದಿ ಬೆಸ್ಟ್, ಮತ್ತೆ ಹೊಸ ಪ್ರೊಡ್ಯೂಸರ್ಸ್ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಸರ್. ಇಲ್ಲಿ ಪ್ರೊಡ್ಯೂಸರ್ ಸರ್ಗೆಲ್ಲ ಆಲ್ ದಿ ಬೆಸ್ಟ್. ಏನಾದ್ರೂ ನಾವು ಯಾವತ್ತೇ ಎಲ್ಲೇ ಹೋದ್ರೂ ಹೊಸಬ್ರಿಗೆ, ಹೊಸ ತಂಡಕ್ಕೆ ಯಾವತ್ತೂ ಸದಾ ಸಪೋರ್ಟ್ ಅಲ್ಲಿ ಇರಲೇಬೇಕು. ಚಿಕ್ಕದಾಗ್ಲಿ ಸಿನಿಮಾ, ದೊಡ್ಡದಾಗಿರ್ಲಿ, ಯಾವತ್ತೂ ನಮ್ಮ ಒಂದು ಬೆಂಬಲ ಇರಲೇಬೇಕು ನಮ್ಮ ಜನಕ್ಕೆ. ಸೊ ಅದರಿಂದ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಸರ್ ಹತ್ರ ಬನ್ನಿ ಸರ್, ಒಂದು ನಿಮಿಷ. ಸೊ ಥ್ಯಾಂಕ್ ಯು ಮಾ. ಸೊ ಬಮಾರೇಶನ, ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಣ್ಣ. ಕೂತ್ಬಿಡಿ ನೀವು. ಕೂತ್ಕೊಳ್ಳ. ನಾನು ಒಂದು ಚಿಕ್ಕ ಹಿಂಟ್ ಕೊಡ್ತೀನಿ ಅದ್ರ ಬಗ್ಗೆ. ಬೇಬೋ ಅನ್ನೋದು ಬಂದು ಕರೀನಾ ಕಪೂರ್ ಅವರ ಪೆಟ್ ನೇಮ್, ಅದು ಗೊತ್ತಿರೋದು ನಿಮ್ಗೆ. ಸೊ ಈ ಸಿನಿಮಾಲಿ ನಮ್ಮ ನಾಯಕಿ ಏನಿದ್ದಾಳೆ ಅವಳು ಬಂದು ಕರೀನಾ ಕಪೂರ್ ಅವರ ಹಾರ್ಡ್ ಕೋರ್ ಫ್ಯಾನ್ ಆಗಿರ್ತಾಳೆ. ಸೊ ಕೆಲವೊಮ್ಮೆ ಕೌಶಿಕ್ ಅಂಕಲ್, ಸೊ ಹೇಗೆ ಅಂದ್ರೆ ಅವಳು, ನಾನು ಆಗ್ಲೇ ಹೇಳ್ದಂಗೆ ಅವಳು ಬೆಳಗ್ಗೆ ಆಗೋದೇ ಅಪ್ಪು ಸರ್ ಮುಖ ಮತ್ತೆ ಕರೀನಾ ಕಪೂರ್ ಅವ್ರ ಮುಖ ನೋಡ್ಕೊಂಡೆ ಅವಳು ಬೆಳಗ್ಗೆ ಅವಳು ರುಟೀನ್ ಮಾಡ್ಕೊಳ್ಳೋದು. ಅಲ್ಲಿ ಅಮ್ಮ ಬೈತಾರೆ, ನೀನು ಅಪ್ಪು 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 ಅಂತೀಯ, ಅಪ್ಪುದ್ರಿಂದ ಒಂದು 10% ಫಾಲೋ ಮಾಡಕ್ಕಾಗಲ್ಲ, ನೀನು ಬೇಬೋ 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 ಪ್ರಿನ್ಸೆಸ್ ಅಂತ ಹೇಳ್ತೀಯ, ನೀನು ಅವಳ ತರ ಆಗ್ಬೇಕು ಅಂತೀಯ, ಅವಳಲ್ಲಿ 1% ಆದ್ರೂ ಆಗ್ಬೇಕಲ್ವಾ ನೀನು ಅನ್ನತ್ರ. ಸೊ ಈ ತರ ಎಲ್ಲ ಒಂದಷ್ಟು ಹೋಗುತ್ತೆ. ಸೊ ಅವಳ ಫ್ರೆಂಡ್ಸ್, ಗ್ರೂಪ್ ಆಫ್ ಫ್ರೆಂಡ್ಸ್ ಏನಂತ ಕರೀತಾರೆ ಅಂದ್ರೆ ಬೇಬೋ ಅಂತಾನೆ ಕರೀತಾ ಇರ್ತಾರೆ. ಸೊ ಅಂದ್ರಿಂದ ನಮ್ಮ ನಾಯಕಿ ನಮ್ಮ ಹೀರೋಯಿನ್ ನೇಮ್ ಬಂದು ಮಹಾಲಕ್ಷ್ಮಿ ಅಂತ ಸಿನಿಮಾಲಿ. ಸೊ ಅಷ್ಟುದ್ದ ಯಾರು ಕರೀತಾರೆ ಅಂದ್ಬಿಟ್ಟು ಅವಳಿಗವಳೆ ನಾಮಕರಣ ಮಾಡ್ಕೊಂಡಿರ್ತಾಳೆ ಬೇಬು ಅಂತ. ಸೊ ಇದು ಒಂದು ಬೇಬು ಏನಕ್ಕೆ ಅನ್ನೋದಕ್ಕೆ ಒಂದು ಚಿಕ್ಕ ಒಂದು ಕನೆಕ್ಷನ್ ಕೊಟ್ಟಿರೋದು ನಾವು. ಶೂಟಿಂಗ್ ಎಲ್ಲ ಎಲ್ಲಾಗುತ್ತೆ ಅಣ್ಣ ಟಾಕಿ ಪೋರ್ಷನ್ ಕಂಪ್ಲೀಟ್ ಬ್ಯಾಂಗ್ಳೂರೇ, ಟಾಕಿ ಪೋರ್ಷನ್ ಕಂಪ್ಲೀಟ್ ಬ್ಯಾಂಗ್ಳೂರೇ. ಮೇ ಬಿ ಒಂದು ಸಾಂಗ್, ಒಂದು ಡ್ಯೂಯೆಟ್ ಸಾಂಗ್ ಅಷ್ಟೇ ನಾವು ಚಿಕ್ಕಮಂಗ್ಳೂರ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಡಾನ್ಸ್ ಮೇಲೆ ಹೋಗ್ತಾ ಇದೆ ಇದು. ಸೊ ಅದು ರಿಯಾಲಿಟಿ ಶೋ ಮೇಲೆ, ಸ್ಟೇಜ್ ಕಂಪ್ಲೀಟ್ ಆಗಿ ಸೆಕೆಂಡ್ ಹಾಫ್. ಆಕ್ಚುಲಿ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಆಕ್ಚುಲಿ ಮಾತಾಡ್ತಾ ಇದ್ದೀನಿ ಶಶಿಕುಮಾರ್ ಸರ್, ವಿನೋದ್ ರಾಜು, ಮಾಲಾಶ್ರೀ ಮ್ಯಾಮು, ಆಮೇಲೆ ರಾಘವ್ ಲಾರೆನ್ಸ್ ಸರ್ ಹತ್ರನೂ ಮಾತಾಡ್ತಾ ಇದ್ದೀನಿ. ಟೀಸರ್ ರೆಡಿ ಆದ್ಮೇಲೆ ನನಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ರಾಘವ್ ಲಾರೆನ್ಸ್ ಸರ್. ಮೇ ಬಿ ಟೀಸರ್ ರೆಡಿ ಆಗ್ತಿದ್ದಂಗೆ ಐ ಮೈಟ್ ಗೋ ಡೆಫಿನೆಟ್ಲಿ ಮೀಟ್ ಹಿಮ್. ಸೊ ನನಗೆ ಗೆಸ್ಟ್ ಅಪಿಯರೆನ್ಸ್ ಆಗಿಲ್ಲ ಅಂದ್ರೂ ನಾನು ಡೆಫಿನೆಟ್ಲಿ ನಿನ್ನ ಸಿನಿಮಾ ಕನೆಕ್ಟೆಡ್ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸರ್. ಸೊ ಡೆಫಿನೆಟ್ಲಿ ನನಗೆ ಒಂದು ಒಳ್ಳೆ ಸಪೋರ್ಟ್ ಸಿಗತ್ತೆ. ಸೊ ಬೊಂಬಾರೀಶ್ ನಮ್ಮ ಮಾತಾಡ್ತಾರೆ, ಮಿಕ್ಕಿದ್ ನಾವು ಡೆಫಿನೆಟ್ಲಿ ವಿ ವಿಲ್ ಕಮ್ ಬ್ಯಾಕ್ ಟುಗೆದರ್. ಎಲ್ರಿಗೂ ನಮ್ಮ ಸಭಾ ಬಂದಕ್ಕೆ ದೊಡ್ಡ ಕ್ಷಮೆ ಇರಲಿ. ವಿದ್ಯಾ ಮತ್ತು ಅವ್ರ ಕುಟುಂಬದವರೆಲ್ಲ ಸೇರಿ ತಿರುಗ್ತಾ ಇರ್ತಕ್ಕಂಥ ಬೇಬೋ ಚಿತ್ರಕ್ಕೆ ಒಳ್ಳೇದಾಗಲಿ. ಈಗ ತುಂಬ ದಿನ ಹೇಳ್ತಾ ಇದ್ರು ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಅಂತ. ನಾ ಕ್ಯಾರೆಕ್ಟ್ರು ಟೈಟ್ಲ್ ಬಗ್ಗೆ ಕೂಡ ಹೇಳಿದ್ರು. ನಮಗೂ ಬೇಬೋ ಸಡನ್ ಆಗಿ ಅರ್ಥ ಆಗಿಲ್ಲ, ಯಾಕಂದ್ರೆ ನಾವಿಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀವಲ್ಲ, ಸರಿ ಏನು ಗೊತ್ತಿಲ್ಲ. ಆಮೇಲೆ ಅವ್ರು ಕಂಪ್ಲೀಟಾಗಿ ಹೇಳಿದ್ರು ಹಿಂಗೆ ಅಂತೇಳಿ. ಸರಿ ಒಳ್ಳೇದಾಗಲ್ಲ, ಚೆನ್ನಾಗಿ ಮಾಡಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ನೋಡಿಕೊಂಡು ಕಂಟೆಂಟ್ ಏನು ಕೇಳಿದ್ರೆ ಅಷ್ಟು ಮಾಡಿ, ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಅಂತ ಕೂಡ ಅವ್ರಿಗೆ ಹೇಳಿದೆ. ಎನಿ ಟೈಮ್ ಇದೆಯಾ ನೀನು ನಿಮ್ಮ ಪ್ರೊಡಕ್ಷನ್ಗೆ ನಿಮ್ಗೆ ಅಂಗಡಿಗೆ ಏನಾಗಬೇಕು ಹೇಳೋ ಖಂಡಿತ ಇರ್ತೀನಿ. ಪಿಕ್ಚರ್ ಸಕ್ಸಸ್ ಆಗಿ, ಡೈರೆಕ್ಟರ್ ಒಳ್ಳೇದಾಗಲಿ. ಆಮೇಲೆ ನಮ್ಮ ಅರಿ ಬಂದಿದ್ರೆ ಭಾಳ ಖುಷಿ ಆಗ್ತದೆ. ತುಂಬ ವರ್ಷ ನಂತರ ನೋಡ್ತಾ ಇದ್ದೀನಿ, ಯಾಕಂದ್ರೆ ಇದು ಪಿಕ್ಚರ್ ಸಕ್ಸಸ್ ಆಗಿದೆ ಸುಮಾರು.
ಅದೇ ರೀತಿ ಯಾಕಂದ್ರೆ ಅರ್ಲಿ ಮಾಡಿರೋ ಪಿಕ್ಚರ್ ಸಕ್ಸಸ್ ಆಗಿದೆ ಆಲ್ಮೋಸ್ಟ್. ಯಾಕಂದ್ರೆ ನಿಮ್ಮ ಪಿಕ್ಚರ್ 100% ಸಕ್ಸಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ನಿಮಗಿದೆ. ಥ್ಯಾಂಕ್ ಯು. ವಿದ್ಯಾ, ಆಲ್ ದ ಬೆಸ್ಟ್. ಹರೀಶ್ ಅವರು ಬಂದಿದ್ದಾರೆ. ಆಮೇಲೆ ಅಲ್ಲಿ ಡೈರೆಕ್ಟರ್ಗೆ, ಹೀರೋಗೆ, ಮತ್ತೆ ವಿಶೇಷವಾಗಿ ಸಮಾಜದಿಂದ ಧಿಕ್ಕರಿಸಲ್ಪಟ್ಟಿರ್ತಕ್ಕಂಥ ಚಿಂತನೆಗಳ ಬಗ್ಗೆ ನೀವು ಒಂದು ಫಿಲಂ ತೆಗಿತಾ ಇದ್ದೀರಲ್ಲ, ಅದು ನಿಜವಾಗ್ಲೂ ಸಹ ಒಳ್ಳೇದಾಗ್ಲಿ. ನಿಮಗೆ ದೇವಿ ಒಳ್ಳೇದು ಮಾಡಲಿ. ನಾಗೇಶ್ಗೆ ಸೇರ್ಬೇಕು ಕೆಲವು ವಿಚಾರ. ನಾಗೇಶ್ ಮತ್ತೆ ಮನುಗೆ ಇವರೆಲ್ಲ ಎಲ್ಲಿ ಈ ತರ ಏನು ಹೀರೋಗಳು ಇಲ್ಲದೇ ಇರ್ತಕ್ಕಂಥ ಅಥವಾ ಏನು ಹೆಸರುವಾಸಿ ಇಲ್ಲದೇ ಇರ್ತಕ್ಕಂಥ ಹೊಸ ತಂಡಕ್ಕೆ ಅಷ್ಟೊಂದು ಅವರಿಬ್ರು ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಸಪೋರ್ಟ್ ಮಾಡ್ತಾರೆ. ನಾನು ಎಲ್ಲ ಕಡೆ ನೋಡಿದ್ದೇನೆ, ಅನೇಕ ಸಂದರ್ಭದಲ್ಲಿ ನೋಡಿದ್ದೇನೆ. ಸೊ ಹಾಗಾಗಿ ಈ ಚಿತ್ರ 3 ದಿನ ಓಡುವಂತ ಚಿತ್ರ ಆಗಲಿ, ಒಳ್ಳೆ ದುಡ್ಡು ಬರಲಿ. ಹರೀಶ್ ಅಂತ ಅವರೆಲ್ಲ ನಿಮ್ ಜೊತೆಗಿದ್ದಾರೆ, ನಾವೆಲ್ಲ ನಿಮ್ ಜೊತೆಗಿರ್ತೀವಿ. ಆಲ್ ದ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ಚೆನ್ನಾಗಾಗ್ಲಿ. ದೊಡ್ಡವರೆಲ್ಲ ವೇದಿಕೆಯಲ್ಲಿದ್ದಾರೆ. ಇಂಪಾರ್ಟೆಂಟ್ ಚಿತ್ರ ಚೆನ್ನಾಗಿ ಓಡಬೇಕು, ಕಾಸು ಬರಬೇಕು, ಇನ್ನೂ ತುಂಬಾ ಜನಕ್ಕೆ ನಿಮ್ ಕೆಲಸ ಕೊಡಂಗೆ ಆಗ್ಬೇಕು. ಎಷ್ಟೋ ಜನ ವ್ಯಥೆಪಟ್ಟು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹಿಂದೆ ಉಳಿತಾರಲ್ಲ, ಅಂತವ್ರನ್ನು ಮುಂದೆ ಬರ್ಬೋದು ಅನ್ನೋದು ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡ್ತಾ ಇರೋದು. ಆ ಸೈಜ್ ಇರೋಗೆ ಇದಕ್ಕೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಕನೆಕ್ಷನ್ ಅಂದ್ರೆ ಅದು ಆತರ ಇರೋದು ಸಿನಿಮಾ, ಅಂದ್ರೆ ದಪ್ಪ ಇರೋದು ಒಂದು ಸಿನಿಮಾ. ಬಟ್ ಅದು ಬಂದು ಕಂಪ್ಲೀಟ್ ಆಗಿ ಅವರು ಫಿಟ್ನೆಸ್ ಮೇಲೆ ಹೋಗ್ತಾರೆ ಅದರಲ್ಲಿ. ಸೊ ಇದ್ರಲ್ಲಿ ಏನಂದ್ರೆ ಇದಕ್ಕೂ ಸಂಬಂಧ ಇಲ್ಲ. ಕ್ಯಾರೆಕ್ಟರೈಸೇಷನ್ಸ್ ಡಿಫ್ರೆಂಟ್ ಆಗಿದೆ ನಮ್ಮಲ್ಲಿ. ಅಂಡ್ ಫಾರ್ ಎಕ್ಸಾಂಪಲ್ ಹೀರೋ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಇನ್ನೊಂದು ಹೀರೋ ಕ್ಯಾರೆಕ್ಟರ್ ಇರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಮ್ಗೆ ಇದಕ್ಕೂ ಸಂಬಂಧ ಮಾಡೋ ಹಾಗೆ ಇಲ್ಲ ಇಲ್ಲಿ. ನಾವು ಕಂಪ್ಲೀಟ್ ಆಗಿ ಡಾನ್ಸ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಆತರ ಇರೋ ಒಂದು ವ್ಯಕ್ತಿ, ಅದು ಅವಳು ಆಗಿರ್ಬೋದು, ಅವನು ಆಗಿರ್ಬೋದು. ಸೊ ಸಾಧನೆ ಮಾಡಕ್ಕಾಗಿದೆ. ಬಿಕಾಸ್ ನಾನು ಒಬ್ರು ಲೆಜೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಂದ ಒಂದು ವಿಡಿಯೋ ಬೈಟ್ಸ್ ತಗೊಳ್ಳೋ ಚಾನ್ಸಸ್ ಇದೆ ಈ ಸಿನಿಮಾಗೆ. ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ಸೊ ಏನು ಅಂತ ಹೇಳಿದ್ರೆ, ನಥಿಂಗ್ ಇಸ್ ಇಂಪಾಸಿಬಲ್ ಲೈಫ್ ಅಲ್ಲಿ. ಅದನ್ನ ಏನಕ್ಕೆ ನೀವು ಇಂಪಾಸಿಬಲ್ ಅಂತ ಮಾಡ್ತೀರಾ, ಅದನ್ನ ಡಿಫ್ರೆಂಟ್ ಆಗಿ ಪ್ರೊನೌನ್ಸ್ ಮಾಡಿ ಐ ಆಮ್ ಪಾಸಿಬಲ್ ಅಂತ ತಗೊಳ್ಳಿ ಅನ್ನೋ ತರ ಪ್ಲಾನ್ ಮಾಡ್ತಾ ಇದೀವಿ ನಾವು. ಅದು ಡೆಫಿನೆಟ್ಲಿ ಮೇ ಬಿ ಟೀಸರ್ ಲಾಂಚ್ ಅಷ್ಟರಲ್ಲಿ ಅದು ಯಾರು ಅಂತ ನಾನು ರಿವೀಲ್ ಮಾಡ್ತೀನಿ. ಡೆಫಿನೆಟ್ಲಿ ಆಲ್ಮೋಸ್ಟ್ ಫೈನಲ್ ಆಗಿದೆ, ಬಟ್ ಇನ್ನೊಂದು 20% ಫೈನಲ್ ಆಗೋ ಚಾನ್ಸಸ್ ಇದೆ. ಸೊ ಅದನ್ನ ನಾನು ಡೆಫಿನೆಟ್ಲಿ ರಿವೀಲ್ ಮಾಡ್ತೀನಿ. ಅಂಡ್ ಗಿರೀಶಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಎಲ್ಲೆಲ್ಲಿ ಶೂಟಿಂಗು? ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲೇ ಮಾಡ್ತೀವಿ. ಸಾಂಗ್ ಮಾತ್ರ ಮಂಗಳೂರು ಒಂದು ಸಾಂಗ್ ಪ್ಲಾನ್ ಮಾಡ್ತಿದ್ದೀನಿ. ಇದರಲ್ಲಿ ಫೈಟ್ ಇದೆ, 2 ಫೈಟ್ ಬರುತ್ತೆ. ಮತ್ತೆ ಆಲ್ಮೋಸ್ಟ್ ನಾನೊಂದು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಡ್ಯಾನ್ಸ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಫುಲ್ ಕಂಪ್ಲೀಟ್ ಡ್ಯಾನ್ಸ್ ಮೇಲೆ ಹೋಗುತ್ತೆ. ಇದರಿಂದ ಒಂದು ಕ್ಲೈಮ್ಯಾಕ್ಸ್ ಅದೇ ಡ್ಯಾನ್ಸ್ ಅಲ್ಲೇ ಮುಗಿಯುತ್ತೆ. ಇದು ಹ್ಯಾಪಿ ಎಂಡಿಂಗ್. ಜಿಮ್ಮು ಫಿಟ್ನೆಸ್ ಅವೆಲ್ಲ ಇರುತ್ತೆ. ಅದು ಹೀರೋ ಬ್ಯಾಚಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಅವ್ರದ್ದು ಕಂಪ್ಲೀಟ್ ಫಿಟ್ನೆಸ್ ಇದ್ರ ಮೇಲೆ ಹೋಗ್ತಾ ಇರುತ್ತೆ. ಇದರಲ್ಲಿ ಆಕ್ಚುಲಿ ಏನಂದ್ರೆ ಹೀರೋ ಇಂಟ್ರೊಡಕ್ಷನ್ ಸಾಂಗ್ಗೆ ಒಂದು ಲಿರಿಕಲ್ ಹಿಪ್ ಹಾಪ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಕನ್ನಡದಲ್ಲಿ. ಆಮೇಲೆ ಅವ್ರು ಎಷ್ಟೇ ಇದಾಗಿದ್ರು ನೇಚರ್ಗೋಸ್ಕರ ಅವರು ಪ್ರಾಣ ಕೊಡ್ತಾ ಇರ್ತಾರೆ ಹೀರೋ ಅನ್ನೋರು. ಅದರಿಂದ ಸೈಕಲ್ ಅಲ್ಲೇ ತುಂಬ್ಕೊಂಡ್ಬರ್ತಾನೆ. ಯಾವತ್ತು ಎಲ್ಲೇ ಹೋದ್ರು ಈ ಯೂಸಿಂಗ್ ದ ಸೈಕಲ್. ಏನಕ್ಕೆ ಅವ್ರು ಕೇಳ್ತಾರೆ, ಫ್ರೆಂಡ್ ಅಲ್ಲ ಜೊತೆಲಿ ಹರಿ ಅಂತ ಕ್ಲೋಸ್ ಫ್ರೆಂಡ್ ಅವ್ರು ಕೇಳ್ತಾರೆ, ನನ್ಗೆ ಸೈಕಲ್ ತುಳಿಯೋಕ್ಕಾಗಲ್ಲ, ನೀ ತುಳಿಬೇಕು, ಸಣ್ಣ ಆಗ್ಬೇಕು ಅಂತಾನೆ ಅವ್ರನ್ನ ಹಾಕೊಟ್ಟಿದ್ರು. ಆಮೇಲೆ ಇದರಲ್ಲಿ ಕಾಮಿಡಿ ವರ್ಷನ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ ಅವ್ರನ್ನ ಒಂದು ಕ್ಯಾರೆಕ್ಟರ್ಗೆ. ಹೀರೋ ಹೇಳ್ತಾನೆ, ನಮ್ಮ ಫಿಟ್ನೆಸ್ ಚೆನ್ನಾಗಿರುತ್ತೆ ಸೈಕಲ್ ತುಳಿದ್ರೆ, ಆಮೇಲೆ ನಮ್ಮ ಪೊಲ್ಯೂಷನ್ ಚೆನ್ನಾಗಿರುತ್ತೆ, ಇನ್ನು ಈ ಬೆಂಗಳೂರನ್ನ ಇನ್ನೂ ಹಸಿರಾಗಿ ಉಳಿಸೋಣ ಅಂತ ಅವರೊಂದು ಡೈಲಾಗ್ ಹೇಳ್ತಾರೆ ಹೀರೋ. ಇದರಿಂದ ಒಂದು ಸೈಕಲ್ನ ಒಂದು ಯೂಸ್ ಮಾಡಿಕೊಂಡು ಅವ್ರು ಓಡಿಸ್ತಿರ್ತಾರೆ ಸೈಕಲ್. ಥ್ಯಾಂಕ್ ಯು. ಹೀರೋಸ್ ಹತ್ರ ಮಾತಾಡ್ಸ್ಬಿಡಲ್ವಾ? ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ನನ್ನ ಹೆಸರು ಸೂರ್ಯವರ್ಧನ್ ಅಂತ. ಇಷ್ಟೊತ್ತು ವಿದ್ಯಾ ಹೇಳ್ದಂಗೆ ನನಗೂ ಅಷ್ಟೇ ಗೊತ್ತಿರೋದು ವಿಷಯ. ನೆನ್ನೆನೇ ಕಾಲ್ ಮಾಡಿ ನನಗೆ ಹೇಳಿದ್ದು. ವಿದ್ಯಾ ನನಗೆ ಒಂದು 10-12 ವರ್ಷದಿಂದ ಪರಿಚಯ, ಫ್ರೆಂಡು, ತಂಗಿ ಹೀಗೆ.
ಸೊ ಸಿನಿಮಾ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕೊಂಡೆ. ನಿಮ್ಮ ಆಶೀರ್ವಾದ ಇರಬೇಕು ಸದಾ. ಓಕೆ, ಥ್ಯಾಂಕ್ ಯು. ನನ್ನ ಪಾತ್ರ ಬಂದು ಹೀರೋಯಿನ್ಗೆ ಸಪೋರ್ಟಿಂಗ್ ಕ್ಯಾರೆಕ್ಟ್ರು. ಅವಳು ಅಂದರೆ ಎಲ್ಲ ಒಂದು ಸಿಚುವೇಶನಲ್ಲೂ ನನ್ನ ಜೊತೆಗಿದ್ದು ಸೊ ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ ಆತರ. ಸೊ ಅಣ್ಣ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಮಾತಾಡಕ್ಕೆ. ನನ್ಗೇನು ವಿಷಯನ ಗೊತ್ತಿಲ್ಲ ಆಕ್ಚುಲಿ. ಸೆಕೆಂಡ್ ಹೀರೋ ಏನು ವಿಷಯನೇ ಗೊತ್ತಿಲ್ಲ. ಲಾಸ್ಟ್ ಮಿನಿಟ್ ಫೈನಲ್ ಆಗಿದ್ದು. ಸೊ ಅಂದ್ರಿಂದ ಸ್ವಲ್ಪ ಹಂಗೆ ಹಿಂಗೆ ಇದ್ದಾರೆ. ಅನ್ನಿ ಕತೆ ಹೇಳಲ್ಲ. ನಮಸ್ತೆ, ನನ್ನ ಹೆಸರು ಅನಿಲ್ ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಮದನ ಮಿತ್ರರಿಗೆ. ಇದು ವೇದಿಕೆ ಮೇಲೆ ಇರುವಂಥ ದೊಡ್ಡ ದೊಡ್ಡ ಧನ್ಯರಿಗೆ ನಮಸ್ತೆ. ಫಸ್ಟ್ ಟೈಮು ನಾನು ಕಾಲಿಡ್ತಾ ಇರೋದು ಇಂಡಸ್ಟ್ರಿಗೆ. ಮೀನ್ಸ್ ಅಂದರೆ ಫಸ್ಟು ನಾನು ಡ್ಯಾನ್ಸರ್ ಆಗಿ ಬ್ಯಾಕ್ಗ್ರೌಂಡ್ ಇದರಲ್ಲಿ ಹೀರೋಯಿನ್ ಅವರ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದ್ದೆ. ಇವಾಗ ನಾನೇ ಮಾಸ್ಟರ್ ಆಗಿ ನಾನು ಇವಾಗ ಹೆಜ್ಜೆ ಇಕ್ತಾ ಇದ್ದೀನಿ. ದೊಡ್ಡ ಸ್ಕ್ರೀನಲ್ಲಿ ನಾನು ಕಾಣ್ಕೋತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ. ಮತ್ತೆ ನನಗೆ ತುಂಬ ಚಾನ್ಸ್ ಕೊಟ್ಟಿದ್ದಕ್ಕೆ ನನ್ನ ಮೋಹನ್ ಮಾಸ್ಟರು ನನಗೆ ತುಂಬ ಇಲ್ಲಿಗೆ ಪುಷ್ ಮಾಡಿದ್ದು. ಅವರೊಬ್ಬರು ಕೊರಿಯೋಗ್ರಾಫರ್ ಆಗಿ ನನಗೆ ಇಲ್ಲಿ ಪುಷ್ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ವಿದ್ಯಾ ಅವರಿಗೆ ಮತ್ತು ಡೈರೆಕ್ಟರ್ ಸರ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಅವರು ಕೆಫೆ ಓಪನ್ ಮಾಡಿ ಕೆಲಸ ಕೊಟ್ಟಿರೋದೆ. ಒಂದು ಹ್ಯಾಂಡಿಕ್ಯಾಪ್ಗೆ ಒಂದು ಕೆಲಸ ಕೊಟ್ಟಿರ್ತಾರೆ. ಮತ್ತೆ ಒಬ್ರು ಮಂಗಳಮುಖಿ ಅವ್ರಿಗೊಂದು ಕೆಲಸ ಕೊಟ್ಟಿರ್ತಾರೆ. ಮತ್ತೆ ಇನ್ನೊಬ್ರು ತೀರಾ ಬಡತನದಲ್ಲಿ ಏನಿದ್ದಾರೆ ಅಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಅವರು ಕೆಲಸ ಕೊಟ್ಟು ಆ ಥರ ಒಂದು ಕೆಫೆ ನಡೆಸ್ತಾ ಇರ್ತಾರೆ. ಅವ್ರ ಪಾತ್ರ ಆ ಥರ ಇರುತ್ತೆ. ತುಂಬಾ ವೆಯ್ಟ್ ಇದೆ ಆ ಪಾತ್ರದಲ್ಲಿ. ಹಳೆ ನೆನಪುಗಳು. ವಿದ್ಯಾ ಒಂದು 8ನೇ ಕ್ಲಾಸು 9ನೇ ಕ್ಲಾಸು ಓದ್ತಾ ಇರುವಾಗ ನನ್ನ ಚಿತ್ರದಲ್ಲಿ ನಾಯಕಿ ಅವಳು. ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ ಚಿತ್ರ ಅದ್ಭುತವಾಗಿ ನಡೆಸಿದ್ಲು. ನಮಗೆಲ್ಲ ಶಾಕು, ಇಷ್ಟು ಮೆಚ್ಯೂರ್ಡ್ ಆಗಿ ಆಕ್ಟ್ ಮಾಡ್ತಾಳಲ್ಲ ಹೇಗೆ ಅಂತ. ಐ ವಾಸ್ ಸೋ ಹ್ಯಾಪಿ, ಸಚ್ ಎ ನೈಸ್ ಪರ್ಫಾರ್ಮೆನ್ಸ್. ಅದಕ್ಕೆ ಇನ್ನೊಂದು ಇಲಿಸ್ಟ್ರೇಷನ್ ಏನು ಅಂದ್ರೆ, ಆ ಪಿಕ್ಚರ್ ರಿಲೀಸ್ ಆಗಿ 1 ವರ್ಷ ಆದ್ಮೇಲೆ ಚಿನ್ನೇಗೌಡ ಒಂದ್ ಕಡೆ ಸಿಕ್ಕಿದ್ರು ಮೈಸೂರಲ್ಲಿ ಯಾವುದೋ ಒಂದು ಫಂಕ್ಷನ್ ಅಲ್ಲಿ. ಏನಯ್ಯ ನಿನ್ ಸಿನಿಮಾ ನಾನು ನೋಡಿದೆ, ಅದಕ್ಕೆ ಬೆಸ್ಟ್ ಚಿಲ್ಡ್ರನ್ ಫಿಲ್ಮ್ ಅವಾರ್ಡ್ ಕೊಟ್ಟಿದೀವಿ, ಬಟ್ ನಿಮ್ಗೆ ಪ್ರಾಬ್ಲಮ್ ಆಗಿದ್ದೇನು ಅಂದ್ರೆ ಅದರೊಬ್ಬ ಹುಡುಗ ಒಬ್ಬ ಹುಡುಗಿ ಆಕ್ಟ್ ಮಾಡಿದ್ದಾರೆ, ಅವರಿಬ್ಬರಲ್ಲಿ ಯಾರಿಗೆ ಬೆಸ್ಟ್ ಆಕ್ಟರ್ ಕೊಡಬೇಕು ಅನ್ನೋದೇ ನಮ್ಗೆ ಟೆನ್ಷನ್ ಆಯ್ತು ಅಂತ. ಬಟ್ ಇವಳ ಹುಡುಗನಿಗಿಂತ 1 ವರ್ಷ ದೊಡ್ಡವಳಾಗಿದ್ರಿಂದ ಅವಳಿಗೆ ಬೆಸ್ಟ್ ಆಕ್ಟ್ರೆಸ್ ಬಾಲನಟಿ ಪ್ರಶಸ್ತಿ ಮಿಸ್ ಆಯ್ತು, ಆ ಹುಡುಗನಿಗೆ ಸಿಕ್ತು. ಸೊ ಅಂತ ಸಂಬಂಧ ನಂದು ಮತ್ತೆ ವಿದ್ಯುಂದು. ನನ್ನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಆಕ್ಚುಲಿ ಅಂಕಲ್ ಇದರಲ್ಲಿ ನನ್ನ ತಂದೆ ಪಾತ್ರ ಮಾಡ್ತಿದ್ದಾರೆ. ಇಟ್ಸ್ ಮೈ ಪ್ಲೆಷರ್ ಆಲ್ಸೋ. ಐ ಆಮ್ ಆಕ್ಟಿಂಗ್ ಇನ್ ದಟ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಫಾರ್. ಸೊ ಈ ಸಿನಿಮಾ ಡೈರೆಕ್ಟರ್ ಪ್ಲಸ್ ಕೊರಿಯೋಗ್ರಾಫರ್ ಆಗಿರೋದ್ರಿಂದ ಇನ್ನೂ ಸಿನಿಮಾಗೆ ಹೆಚ್ಚು ನ್ಯಾಯ ಸಿಗುತ್ತೆ. ನಿಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎವ್ರಿಬಡಿ. ಹ್ಯಾವ್ ಎ ಗುಡ್ ಸಕ್ಸಸ್. ಥ್ಯಾಂಕ್ ಯು. ಒಳ್ಳೆದಾಗಲಿ. ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ, ಬಾಡಿ ಶೇಮಿಂಗ್ ಬಗ್ಗೆ ಎಲ್ಲೂ ಹೈಲೈಟ್ ಮಾಡಲ್ಲ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನು ಹಲವಾರು ಇದ್ದೀರಾ, ನನಗೆ ಕೆಲವ್ರದ್ದು ಹೆಸರು ಗೊತ್ತಿಲ್ಲ, ಸಾರಿ. ಹಾಗೆ ಆಶಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅವಳಿಗೆ ನನಗೆ ಉಪ್ಪಿ ಸರ್ ಅವರ ಒಂದು ಸಿನಿಮಾದಿಂದ ಪರಿಚಯ. ಸೊ ಅವಳು ಇದರಲ್ಲಿ ಅಸೋಸಿಯೇಟ್ ಆಗಿ ಮಾಡ್ತಿರೋದು ಖುಷಿ ಆಗ್ತದೆ. ಆಮೇಲೆ ಯೂಶಲಿ ನಮ್ಮ ದೇವಸ್ಥಾನದಲ್ಲಿ ಮುಹೂರ್ತಗಳಾದ್ರೆ ನಾವು ಯಾವಾಗ್ಲೂ ಯಾರದೇ ಜೊತೆಲಾದ್ರೂ ಇದ್ದೇ ಇರ್ತೀವಿ. ಬಟ್ ವಿದ್ಯೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಚೀಫ್ ಗೆಸ್ಟ್ ಅಂತ ಮಾಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅದಕ್ಕಿಂತ ಹೆಚ್ಚಾಗಿ ನನಗೆ ವಿದ್ಯಾ ಫ್ರೆಂಡ್ ಇಲ್ಲಿ. ಸೊ 20 ವರ್ಷದ ಪರಿಚಯ ಮತ್ತೆ ಫ್ರೆಂಡ್ಶಿಪ್. ಸೊ ಅವ್ರಿಗೆ ನಾನು ಇಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೇಬೇಕು. ನಾನು ಮುಖ್ಯ ಅತಿಥಿ ಅನ್ನೋದಕ್ಕಿಂತ ಅವರ ಸ್ನೇಹಿತೆಯಾಗಿ ಇಲ್ಲಿ ಬಂದಿದ್ದೀನಿ. ಅವ್ರಿಗೆ ವಿಶಸ್ ಮಾಡ್ತಾ ಇದ್ದೀನಿ. ಹಾಗೇನೆ ಸಿನಿಮಾದ ಒಂದು ಕಥೆ ಹೇಳ್ತಾ ಇದ್ರು ಅವರು. ಕಥೆ ಹೇಳುವಾಗ ನನ್ಗೆ ಅನ್ಸಿದ್ರೆ ನಾವು ಕೂಡ ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೆ. ಸೊ ಮಾಡ್ತಾ ಮಾಡ್ತಾ ಸಿನಿಮಾಗಳು ಮಾಡೋದನ್ನ ಬಿಟ್ಟೆ ನಾನು. ಯಾಕಂದ್ರೆ ನಾನು ದಪ್ಪ ಇದ್ದೀನಿ, ದಪ್ಪ ಆಗ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಗೊತ್ತು ಸ್ಕ್ರೀನಲ್ಲಿ ನೋಡಿದ್ರೆ ಇನ್ನೂ 1 ಇಂಚ್ ನಾವು ದಪ್ಪನೇ ಕಾಣಿಸ್ತಾ ಇರ್ತೀವಿ. ಸೊ ಹಂಗಾಗಿ ಬೇಡ ಅನ್ನೋದಿತ್ತು, ನನಗೆ ನಿಲ್ಸ್ಬಿಟ್ಟಿದೆ 2015 ಇಂದ. ಮತ್ತೆ ಆಮೇಲೆ ವಯಸ್ಸು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವೇನು ಹೀರೋಯಿನ್ ಪಾತ್ರನೇ ಮಾಡ್ಬೇಕು ಅದು ಇದು ಅಂತ ಏನಿಲ್ಲ. ಸೊ ಯಾವ್ದು ಕೊಡ್ತಾರೋ ಮಾಡೋಣ. ಅಕ್ಕನೋ, ತಂಗಿನೋ, ಅಮ್ಮನೋ, ಅಜ್ಜಿನೋ. ನಾವ್ ಯಾಕಂದ್ರೆ ವೇದಿಕೆ ಕಾರ್ಯಕ್ರಮದಲ್ಲಿ ಡ್ರಾಮಾ ಅಂದಾಗ ಎಲ್ಲಾ ತರ ನಟನೆ ಮಾಡಿರ್ತೀವಿ. ಸೊ ಹಂಗಿದ್ದಾಗ ಮಾಡೋಣ ಅನ್ನೋದು ಬಂತು. ಈಗ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೇ ಟೈಮಲ್ಲೇ ವಿದ್ಯಾ ಮಾಡ್ತಿರೋದು ಈ ಒಂದು ಕಾನ್ಸೆಪ್ಟ್ ನಂಗೆ ತುಂಬಾ ಹಾರ್ಟ್ ಟಚಿಂಗ್. ಆಮೇಲೆ ನಾವು ನಮ್ಮನ್ನ ನಾವೇ ದಪ್ಪ ಅನ್ಕೊಳ್ಳೋದಕ್ಕಿಂತ ನಾವು ರಿಯಲ್ ಲೈಫ್ ಅಲ್ಲಿ ತುಂಬಾನೇ ನಾವು ಆಕ್ಟಿವಿಟೀಸ್ ಅಲ್ಲಿ ನಾವು ಯಾವಾಗ್ಲೂ ಭಾಗಿಯಾಗಿರ್ತೀವಿ. ನಮಗ್ ನಾವೇ ಹೀರೋಯಿನ್ ಆಗಿರ್ತೀವಿ. ಅದು ಯಾರಿಗೂ ನಾವು ತೋರ್ಸಕ್ ಆಗ್ತಿರಲ್ಲ. ತುಂಬಾ ಟ್ಯಾಲೆಂಟ್ಸ್ ಇರುತ್ತೆ. ಸೊ ಅದನ್ನ ಯಾರಾದ್ರೂ ರೆಕಗ್ನೈಸೇಷನ್ ಮಾಡ್ಬೇಕು ಅಂದ್ರೆ ಮೊದ್ಲು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಹೇಳದೆ ಇವಳು ದಪ್ಪ ಇದ್ದಾಳೆ, ಇವಳು ಇರೋ ಪರ್ಸನಾಲಿಟಿಗೆ, ಇವಳು ಇರೋ ಇದಕ್ಕೆ ಅದನ್ನೇ ಹೇಳ್ತಾ ಇರೋದು.
ಮಾಡ್ತಾರೆ. ಆ ಬಾಡಿ ಶೇಮಿಂಗ್ ಇಂದ ಎಷ್ಟೋ ಪ್ರತಿಭೆಗಳು ಆಚೆನೆ ಬರೋದಿಕ್ಕಾಗಲ್ಲ ಅಂತ ಒಂದು ಇದಕ್ಕೆ ಇವರು ಸಿನಿಮಾ ಮಾಡಿ ಅದು ಒಂದು ಮೆಸೇಜ್ ಕೊಡ್ತಾ ಇದಾರೆ ಒಂದು ಸಮಾಜಕ್ಕೆ. ಹಾಗೆ ಒಂದು ಇದು ಹೇಳಿದ್ರು ಕಾಫಿ ಶಾಪ್ ಅವ್ರದ್ದು ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಕತೆ ಗೊತ್ತಿಲ್ಲ ಅಂದ್ರು. ಅದ್ರ ಕತೆ ನನ್ಗೆ ಸಂಕ್ಷಿಪ್ತ ಚಿಕ್ಕದಾಗ ಅರ್ಥ ಆಗಿದೆ ಅಂದ್ರೆ, ಸೊ ನೋಡಿ ಸಮಾಜದಿಂದ ಯಾರು ದೂರ ಉಳಿದಿರ್ತಾರೋ ಅಂತವ್ರನ್ನೆಲ್ಲ ನಾವು ತಗೊಂಡ್ ಕೆಲಸ ಮಾಡಿಸಿ ಒಂದು ಮಂಗಳಮುಖಿಯನ್ನ ಯಾರು ಹತ್ರ ಸೇರ್ಸಲ್ಲ. ಸೊ ಅವ್ರು ಹೋಗ್ತಾ ಹೋಗ್ತಾ ಬಿಹೇವಿಯರೇ ಚೇಂಜ್ ಆಗ್ಬಿಡುತ್ತೆ. ಕೆಲವ್ರನ್ನ ತುಂಬಾ ಹತ್ರ ಹಾಕೊಂಡಿರ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಅವರು ನಿಜವಾಗ್ಲೂ ಬೇರೆಯವ್ರ ಜೊತೆ ಸೇರ್ಕೊಂಡು ಬೇರೆ ಫ್ರೆಂಡ್ ಸರ್ಕಲ್ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಅವ್ರು ನಿಜವಾಗ್ಲೂ ತೊಂದರೆ ಕೊಡಕ್ ಶುರು ಮಾಡ್ತಾರೆ. ಸೊ ಅಂತವ್ರನ್ನೂ ಕೂಡ ನಾವು ಸಾಕ್ಬೇಕು ಅನ್ನೋ ಮನ್ಸಿರುತ್ತೆ ನೋಡಿ. ಅದು ಗೊತ್ತಿದ್ರು ಕೂಡ ಎಷ್ಟೋ ವಿಷಯಗಳಲ್ಲಿ ನೋಡಿರ್ತೀವಿ, ಗೊತ್ತಿದ್ರು ಸಾಕೋದು ಅಂದ್ರೆ ತುಂಬಾ ಕಷ್ಟ. ಅಂತವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡು ಅವ್ರಿಗೆ ಒಂದು ಸಹಾಯ ಮಾಡ್ಬೇಕು, ನಮ್ಮವ್ರು ಅಂತ ನೋಡ್ಕೋಬೇಕು ಅನ್ನೋದು ಈ ಒಂದು ಸಬ್ಜೆಕ್ಟ್ ಅನ್ನೋದು ನಂಗೆ ಅರ್ಥ ಆಗ್ತಿದೆ. ಸೊ ಈ ಮೂಲಕ ನಾನು ಸಿನಿಮಾ ತಂಡ ಎಲ್ರಿಗೂ ಕೂಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ನಮ್ಮಂತ ತುಂಬಾ ಪ್ರತಿಭೆಗಳಿರ್ತಾರೆ, ಗುರುತಿಸಿ ಹಾಗೆ ಅವ್ರಿಗೆಲ್ಲಾನು ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಆರೈಕೆ ಕೂಡ, ಅನಿಸಿಕೆ ಕೂಡ. ಯಾವಾಗ್ಲೂ ಇಂಥ ಒಂದು ಸಮಾಜ ಸೇವೆ ತರ ಇದು ಕೂಡ, ಈಗ ಮೆಸೇಜ್ ಕೊಡ್ತಾ ಇರೋದೇ ಅದು. ಎಷ್ಟೋ ಜನ ಇದ್ದಾರೆ ಮನೆಗಳಲ್ಲೂ, ದಪ್ಪ ಇರೋರು ಇದ್ದಾರೆ, ತೀರಾ ಸಣ್ಣ ಇರೋರು ಕೂಡ ಬಾಡಿ ಶೇಮಿಂಗ್ ಆಗುತ್ತೆ. ಅದು ತೀರಾ ಸಣ್ಣ ಇದ್ರೆ ಒಣಕಲ್ ಕಡ್ಡಿ ಹಂಗೆ ಹಿಂಗೆ ಅದು ಇದು ಏನಾದ್ರು ಒಂದು ಹೆಸರು ಇಟ್ಟೇ ಇರ್ತಾರೆ ಜನ. ಆದ್ರೆ ಒಳಗಿನ ಪ್ರತಿಭೆ ನೋಡಿ, ಒಳಗಡೆ ಒಂದು ಮನೆ ನಡೆಸೋದಾಗ್ಲಿ, ಒಂದು ಹೆಣ್ಣಾಗಿ ಎಲ್ಲಾ ತರನು ಒಂದು ಪಾತ್ರ ನಿರ್ವಹಿಸ್ತಾ ಇರ್ತಾರೆ ನಿಜ ಜೀವನದಲ್ಲಿ. ಸೊ ಅಂತ ಒಂದು ಹೆಣ್ಣಿಗೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರೆ ಈ ಒಂದು ಸಿನಿಮಾ ಮೂಲಕ. ಥ್ಯಾಂಕ್ ಯು ಸೋ ಮಚ್. ನನ್ನ ಪರವಾಗಿ ಮೇನ್ ಥ್ಯಾಂಕ್ ಯು ನಿಮ್ಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇಷ್ಟೆಲ್ಲರೂ ಎಲ್ಲಾ ವಿಷಯಗಳನ್ನು ಹೇಳಿದ್ದಾರೆ. ನನಗೆ ವಿದ್ಯಾ ಬಹಳ ವರ್ಷಗಳಿಂದ, ಬಹುಶಃ ಅವಳು 13-14 ವರ್ಷ ಇರ್ಬೋದು, ಒಂದ್ಸಲ ಅವ್ರ ತಂದೆನ ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡ್ಕೊಂಡ್ಲು. ಆವತ್ತಿನಿಂದ ಇವತ್ತಿನವರೆಗೂ ನಾನು ನೋಡ್ಕೊಂಡೇ ಬಂದಿದ್ದೀನಿ ಅವಳನ್ನ. ಆದ್ರೆ ಇದೀಗ ಒಂದು ದಿಟ್ಟ ಹೆಜ್ಜೆ ಇಟ್ಟು ಮುಂದೆ ಬರೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾಳೆ. ಆ ಪ್ರಯತ್ನಕ್ಕೆ ಬಂಡಿ ಕಾಳಮ್ಮ ಮತ್ತೆ ಎಲ್ಲ ದೇವರು ಅವಳಿಗೆ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳು ಮುಂದೆ ಅವಳ ಪ್ರಯತ್ನದಲ್ಲಿ ಯಶಸ್ವಿಯಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ ನನಗೂ ಒಂದು ಒಳ್ಳೆ ಪಾತ್ರ ಕೊಟ್ಟು ಅವಳ ಅಜ್ಜಿ ತರ ಪಾತ್ರ ಮಾಡುವಂತ ಅವಕಾಶನೂ ಕೊಟ್ಟಿದ್ದಾಳೆ. ಅದು ಒಂದು ನನಗೆ ಹೆಮ್ಮೆನೆ. ಯಾಕಂದ್ರೆ ಆ ಹುಡುಗಿನ ಅವತ್ತಿಂದ ನೋಡಿದಾಗ ಈಗ ಅವಳ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ ಅಂದ್ರೆ ನಿಜಕ್ಕೂ ನನಗೆ ತುಂಬಾ ಸಂತೋಷವಾಗಿದೆ. ಹಾಗೆ ಮುಂದೆ ಎಲ್ಲ ಒಳ್ಳೇದಾಗ್ಲಿ. ಇನ್ನು ಹೆಚ್ಚೆಚ್ಚು ಪ್ರೊಡಕ್ಷನ್ ಮಾಡುವಂತ ಶಕ್ತಿನ ದೇವ್ರು ಕೊಡ್ಬೇಕು. ಅದು ಅವಳು ಮಗಳೇ ಆಗಿರ್ಬೋದು, ತಾಯಿನೇ ಆಗಿರ್ಬೋದು, ಅಜ್ಜಿನೇ ಆಗಿರ್ಬೋದು, ಒಟ್ಟಲ್ಲಿ ಪಾತ್ರ ಮಾಡುವಂತ ಅವಕಾಶಗಳು ಜಾಸ್ತಿ ಬರ್ಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಮತ್ತೆ ನನಗೆ ಇದೊಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರ ಜೊತೆ ಮಾತಾಡಕ್ ಬರುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವಳಿಗೂ ಮತ್ತೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಡ್ಯಾಡಿ ಜಾಗದಲ್ಲಿ ಇವತ್ತು ನೀವು ಬಂದು ನಿಂತ್ಕೊಂಡು ಬ್ಲೆಸ್ ಮಾಡಿದೀರಾ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ವೀಣಾ, ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಕಡೆ ನೋಡಿ ಅಲ್ಲ. ಥ್ಯಾಂಕ್ ಯು. ಫ್ಯಾಮಿಲಿ